ಕಾಂಗ್ರೆಸ್ ಮುಖಂಡನಿಂದ ಅಮಾನವೀಯ ಕೃತ್ಯ ಆರೋಪ ಕೇಳಿಬಂದಿದೆ. ಅಪ್ರಾಪ್ತ ಮಕ್ಕಳ ಮೇಲೆ ಮನಬಂದಂತೆ ಹಲ್ಲೆಯನ್ನ ನಡೆಸಿದ್ರ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕೈ ಮುಖಂಡರಾಗಿದ್ದಾರೆ. ಇವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆನಂದ ನಾಯ್ಡು ವಿರುದ್ಧವಾಗಿ ದಾಖಲಾಗಿದೆ ಹಲ್ಲೆ ಆರೋಪ. ಆನಂದ ನಾಯ್ಡು ವಿರುದ್ಧ ರಾಘವೇಂದ್ರ ಎನ್ನುವಂತಹ ವ್ಯಕ್ತಿ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಆನಂದ್ ನಾಯ್ಡು ಅವರು. ರಾಘವೇಂದ್ರ ಪತ್ನಿ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನ ಹೊಂದಿದ್ರು ಅನ್ನುವಂತಹ ಆರೋಪ ಇದೆ. 3-4 ವರ್ಷಗಳಿಂದ ಅಕ್ರಮ ಸಂಬಂಧವನ್ನ ಹೊಂದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪದೇ ಪದೇ ಪ್ರಶ್ನೆ ಮಾಡಿದ್ದಕ್ಕೆ ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಿದ್ರಂತೆ. ಈ ಸಂಬಂಧವಾಗಿ ಪ್ರಕರಣ ದಾಖಲಾಗಿದೆ. ಕೈ ಮುಖಕ್ಕೆ ಕಚ್ಚಿ ರಾಡ್ನಿಂದ ಹಲ್ಲೆ ಮಾಡಿರುವಂತಹ ಆರೋಪ. ಆನಂದ ನಾಯ್ಡು ಹಲ್ಲೆ ಮಾಡಿದ್ದಾಗಿ ಆರೋಪಿಸಿದ್ದಾರೆ ಮಕ್ಕಳು. ಪತ್ನಿ ಹಾಗೂ ಆನಂದ್ ನಾಯ್ಡು ಆಸ್ತಿಯನ್ನ ಬರೆಸಿಕೊಂಡಿದ್ದಾಗಿ ದೂರನ್ನು ಕೂಡ ದಾಖಲು ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದಾಖಲಾಗಿದೆ ಪ್ರಕರಣ. ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಬಟ್ಟೆ ಬಿಚ್ಚಿ ಹೊಡೆದಿದ್ದ. ತೆಗಿ ಅಮ್ಮ ಮತ್ತೆ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಏನಿದು ಕಾಂಗ್ರೆಸ್ ಮುಖಂಡನ ಅಮಾನವೀಯ ಕೃತ್ಯ, ಏನಿದೆ ಅಪ್ಡೇಟ್ಸ್? ಕುಸುಮ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಆನಂದ್ ನಾಯ್ಡು ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತಹದ್ದು. ಈ ರಾಘವೇಂದ್ರ ಅನ್ನುವಂತಹ ವ್ಯಕ್ತಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಈಗ ಈತನ ಪತ್ನಿಯ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಮನೆಗೆ ಆಗಾಗ ಬಂದು ಕೂಡ ಹೋಗ್ತಾ ಇದ್ರೆ. ಇದರಿಂದ ಸಾಕಷ್ಟು ಜಗಳ ಕೂಡ ಉಂಟಾಗ್ತಾ ಇತ್ತು. ಸಾಕಷ್ಟು ಬಾರಿ ಹೆಂಡತಿಗೆ ಬುದ್ಧಿಯನ್ನು ಹೇಳಿದ್ರು ಕೂಡ ಹಾಗೆ ಸರಿಪಡಿಸ್ಕೊಂಡಿರಲಿಲ್ಲ. ಹೀಗೆ ನಿರಂತರವಾಗಿ ಇವರ ಒಂದು ಕಿರುಕುಳ ನಡೀತಾ ಇತ್ತು. ಆಸ್ತಿಗಾಗಿ ನನ್ನನ್ನು ಕೊಲೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿ ಆರೋಪಿಸಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದಂತಹ ಮಕ್ಕಳ ಮೇಲೆ ಕೂಡ ಆನಂದ್ ನಾಯ್ಡು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಲ್ಲೆಯನ್ನು ಮಾಡಿ ನಿಲ್ಲಿಸಿದ್ದಾರೆ. ಇದರಿಂದ ಸಾಕಷ್ಟು ಗಾಯಗಳಾಗಿದೆ. ಈ ಸಂಬಂಧಪಟ್ಟಂತೆ ಹಲವು ಬಾರಿ ಕೂಡ ಹೇಳಿದ್ರು. ಇವಕ್ಕೆ ಅದನ್ನೇ ಆತನ ಜೊತೆ ಸೇರಿ ಈ ರೀತಿಯಾಗಿ ಕೃತ್ಯವನ್ನು ಮಾಡ್ತಿದ್ದಾಳೆ ಅಂತ ಹೇಳಿ ಆರೋಪಿಸಿದ್ದಾರೆ. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಮಕ್ಕಳ ಮೇಲೆ ಹಲ್ಲೆ ಮಾಡಿರುವಂತಹ ಸಂಬಂಧಪಟ್ಟಂತೆ ಜೊತೆಗೆ ಒಂದು ಮಾನಸಿಕ ಕಿರುಕುಳ ಜೊತೆಗೆ ಒಂದು ಅಶ್ಲೀಲವಾಗಿ ಕೂಡ ಮಕ್ಕಳ ಜೊತೆ ನಡ್ಕೊಳ್ತಾ ಇದ್ರು ಅಂತ ಹೇಳಿ ಒಂದು ಪೋಕ್ಸೋ ಕೇಸ್ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಸದ್ಯ ಈಗ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಕೂಡ ಆತನ ಸೇರಿದಂತೆ 4 ವಿರುದ್ಧ ಒಂದು FIR ಕೂಡ ದಾಖಲಾಗಿದೆ. ಈಗ ಪೊಲೀಸರು ತನಿಖೆಯನ್ನು ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಈಕೆ ಏನು ಒಂದು ಸುಮಾರು 8 ವರ್ಷಗಳ ಹಿಂದೆ ಕೂಡ ಮದುವೆ ಆಗಿರುತ್ತೆ. ಮದುವೆ ಆಗಿದ್ದರಿಂದ ಕೂಡ ಒಂದಲ್ಲ ಒಬ್ಬರ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡು ಈಕೆ ಪ್ರತಿನಿತ್ಯ ಒಂದು ಕಿರುಕುಳವನ್ನು ಕೊಡ್ತಾ ಇದ್ರು. 4-5 ಬಾರಿ ಮನೆಯನ್ನು ಕೂಡ ಶಿಫ್ಟ್ ಮಾಡಿದೆ. ಆದ್ರೂ ಕೂಡ ಆಕೆ ತನ್ನ ಚಾಳಿಯನ್ನು ಬಿಡದೆ ಈ ರೀತಿಯಾದಂತಹ ಒಂದು ಕೃತ್ಯಗಳಲ್ಲಿ ಪದೇ ಪದೇ ಭಾಗಿಯಾಗ್ತಾ ಇದ್ಲು ಅಂತ ಹೇಳಿ ಆರೋಪಿಸಿ ಈಗ ದೂರನ್ನು ಕೊಟ್ಟಿರುವಂತಹದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಚಾಕು ಚುಚ್ಚಿರೋದು. ಚಾಕು ನೋಡ್ತಿರೋದು. ಅಮ್ಮ ಮಾಡಿದ್ಲು. ಸ್ಕೂಲ್ ಪ್ರಾಜೆಕ್ಟ್ ಎಗ್ರಿಸ್ ಬರ್ತಿದೆ ಅಂತ ಅಮ್ಮ ಹೊಡಿಯಕ್ಕೆ ಬಂದರು. ನಾನು ಏನು ಎದುರಿಸಿಲ್ಲ ಕಣಮ್ಮ. ಜಾಸ್ತಿ ಪೇಜಸ್ ಕಾಣಿಸಂಗೆ ಬರೆದಿದ್ದೀನಿ. ಏನು ಆಗಲ್ಲ ಸರ್, ಕರೆಕ್ಟಾಗಿ ಚೆಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು